ಹಲೋ ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ 2025-26ನಲ್ಲಿ ಸೆಕೆಂಡ್ ಪಿ ಯು ಅಕೌಂಟೆನ್ಸಿಯಲ್ಲಿ 3 ಮಾಡೆಲ್ ಕ್ವಶನ್ ಪೇಪರನ್ನು ಬಿಟ್ಟಿದ್ದು, ಅದರಲ್ಲಿ ಬರುವಂತಹ ಸೆಕೆಂಡ್ ಮಾಡೆಲ್ ಕ್ವಶನ್ ಪೇಪರ್ನ 6 ಮಾರ್ಕ್ಸ್ ಕ್ವಶನ್ಸ್ ಅಂದರೆ ಪಾರ್ಟ್ ಸಿ ಸೆಕ್ಷನಲ್ಲಿ ಬರುವಂತಹ ಸೆಕೆಂಡ್ ಪ್ರಾಬ್ಲಮ್, ದಟ್ ಈಸ್ 23rd ಪ್ರಾಬ್ಲಮ್, ಅದನ್ನು ಸಾಲ್ವ್ ಮಾಡ್ತಿದ್ದೀನಿ. ದಿಸ್ ಪ್ರಾಬ್ಲಮ್ಸ್ ಈಸ್ ಬೇಸ್ಡ್ ಆನ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ. ಈ ಪ್ರಾಬ್ಲಮಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನ ಕಂಡುಹಿಡಿಯೋಕೆ ಹೇಳಿದ್ದಾರೆ. ಸೊ ಮೊದಲಿಗೆ ಹೆಡಿಂಗ್ ಹಾಕೋಬೇಕು, ಕ್ಯಾಲ್ಕುಲೇಷನ್ ಆಫ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂತ ಹೇಳಿ ಶಾರ್ಟ್ ಫಾರ್ಮಲ್ಲಿ NPSR ಅಂತ ಹೇಳಿ ಯೂಸ್ ಮಾಡ್ತೇವೆ. ದೆನ್ ಅದಕ್ಕೊಂದು ಫಾರ್ಮುಲಾ ಇದೆ, ನ್ಯೂ ಶೇರ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್ ಅಂತ ಹೇಳಿ ಬರೀತೇವೆ. ದೆನ್ ಇನ್ನೊಂದು ಫಾರ್ಮುಲಾ ಕೂಡ ಇದೆ, ಇನ್ ಕೇಸ್ ನ್ಯೂ ಶೇರ್ ಅಂತ ರೇಷಿಯೋ ಅಂತ ತೊಗೊಂಡ್ರೆ ಇಲ್ಲಿ ನ್ಯೂ ರೇಷಿಯೋ ಈಕ್ವಲ್ ಟು ಓಲ್ಡ್ ರೇಷಿಯೋ ಪ್ಲಸ್ ಗೇನಿಂಗ್ ರೇಷಿಯೋ ಅಂತ ಹೇಳಿ ಮಾಡ್ತೇವೆ. ಎರಡೂ ಕೂಡ ಸೇಮ್ ಇರ್ತದೆ, ಬಟ್ ನಾನು ಈ ಫಾರ್ಮುಲಾವನ್ನು ತೊಗೊಂಡಿದ್ದೇನೆ, ನ್ಯೂ ಶೇರ್ ಈಕ್ವಲ್ ಟು ಓಲ್ಡ್ ಶೇರ್ ಪ್ಲಸ್ ಶೇರ್ ಗೇನ್ ಅಂತ ಹೇಳಿ. ದೆನ್ ನೀವು ಕ್ವಶನಲ್ಲಿ ನೋಡಿರ್ಬೋದು, ಕ್ವಶನಲ್ಲಿ ಇದೆ ನೋಡಿಬೇಕಾದ್ರೆ ಓಲ್ಡ್ ರೇಷಿಯೋ ಆಫ್ ಶಿವ, ಶಂಕರ್ ಆ್ಯಂಡ್ ಚಂದ್ರು. ಅಲ್ಲಿ ಶಿವ, ಶಂಕರ್ ಆ್ಯಂಡ್ ಚಂದ್ರದ್ದು ರೇಷಿಯೋ ಕೊಟ್ಟಿದ್ದಾರೆ, ದಟ್ ಈಸ್ ಕನ್ಸಿಡರ್ ಆಸ್ ಅ ಓಲ್ಡ್ ರೇಷಿಯೋ. ಸೊ 3:2:1 ಅಂತ ಇದೆ. ಅದನ್ನು ಶೇರ್ ವೈಸಲ್ಲಿ ಬರ್ಕೊಂಡಾಗ 3/6, 2/6, 1/6 ಅಂತ ಹೇಳಿ ಆಗ್ತದೆ. ಅಲ್ಲಿ ರಿಟೈರ್ ಆಗಿರೋ ಪಾರ್ಟ್ನರು ಶಂಕರು, ಸೊ ಶಂಕರ್ ರಿಟೈರ್ಸ್ ಅಂತ ಬರ್ಕೋಬೇಕು. ದೆನ್ ಗೇನಿಂಗ್ ರೇಷಿಯೋ ಕೊಟ್ಟಿದ್ದಾರೆ ನೋಡಿ, ಗೇನಿಂಗ್ ರೇಷಿಯೋ ಆಫ್ ಶಿವ ಆ್ಯಂಡ್ ಚಂದ್ರು. ಯಾಕಂದರೆ ಗೇನಿಂಗ್ ರೇಷಿಯೋ ಇರೋದು ಇಬ್ಬರಿಗೆ, ಬಿಕಾಸ್ ಶಂಕರ್ ರಿಟೈರ್ಡ್ ಆಗಿದ್ದಾನೆ, ಶಿವ ಆ್ಯಂಡ್ ಚಂದ್ರದ್ದು ಮಾತ್ರ ಕ್ಯಾಲ್ಕುಲೇಟ್ ಮಾಡಬೇಕು. ಅಲ್ಲಿ ಕೊಟ್ಟಿದ್ದಾರೆ ಪ್ರಾಬ್ಲಮಲ್ಲಿ 1:1 ಅಂತ ಹೇಳಿ. ಅದನ್ನೇ ಶೇರ್ ವೈಸ್ ಮಾಡಿಕೊಂಡಾಗ ನಾವು 1:2 ಆಗ್ತದೆ. ದೆನ್ ಅದ್ರ ಜೊತೆಗೆ ನಮ್ಗೆ ಏನು ಬೇಕು, ಈ ಫಾರ್ಮುಲಾ ಇದೆಯಲ್ಲ, ಇಲ್ಲಿ ಓಲ್ಡ್ ಶೇರ್ ನಮಗೆ ಸಿಕ್ಬಿಡುತ್ತೆ, ಇಲ್ಲೇ ಇದೆ ನೋಡಿ, ದಿಸ್ ಇಸ್ ಓಲ್ಡ್ ಶೇರ್, ಹೌದಾ. ಬಟ್ ಇಲ್ಲಿ ಏನಾಗಿದೆ, ಶೇರ್ ಗೇನಡು ನಮಗೆ ಸಿಕ್ಕಿಲ್ಲ. ಸೊ ಶೇರ್ ಗೇನಡನ್ನು ಏನು ಮಾಡಬೇಕು, ನಾವು ಫೈಂಡ್ ಔಟ್ ಮಾಡ್ಕೋಬೇಕು. ಒಂದು ಫಾರ್ಮುಲಾ ಇದೆ, ಶೇರ್ ಗೇನ್ ಈಕ್ವಲ್ ಟು ಗೇನಿಂಗ್ ರೇಷಿಯೋ ಇಂಟು ರಿಟೈರಿಂಗ್ ಪಾರ್ಟ್ನರ್ಸ್ ಶೇರ್ ಅಂತ ಹೇಳಿ ಮಾಡ್ಕೋಬೇಕು. ಇಲ್ಲಿ ಶೇರ್ ಗೇನಡ್ ಬೈ ಫಸ್ಟ್ ಒನ್ ಶಿವ, ಸೊ ಶೇರ್ ಗೇನ್ ಆರ್ ಅಕ್ವೈರ್ಡ್ ಬೈ ಅಂತ ಹೇಳ್ತೇವೆ, ಆರ್ ಅಕ್ವೈರ್ಡ್ ಬೈ ಶಿವ ಈಕ್ವಲ್ ಟು ಗೇನಿಂಗ್ ರೇಷಿಯೋ ಇರೋದು ಇಲ್ಲಿದೆ ನೋಡಿ, ಗೇನಿಂಗ್ ರೇಷಿಯೋ ಶಿವಾದು 1/2 ಇದೆ, ಈ 1/2 ಹಾಕಿದ್ರಾಯಿತು. ಫಾರ್ಮುಲಾ ಇಂಟು ಮಲ್ಟಿಪ್ಲೈ ಮಾಡೋದು. ದೆನ್ ರಿಟೈರಿಂಗ್ ಪಾರ್ಟ್ನರ್ ಶೇರ್ ಅಂತಂದರೆ ಇಲ್ಲಿ ರಿಟೈರ್ಡ್ ಆಗಿರೋನು ಇವನು ಮೀನ್ಸ್ ಶಂಕರ್. ಓಕೆ, ಈ ಶಂಕರ್ ಶೇರ್ ಎಷ್ಟಿದೆಯೋ ಅದನ್ನು ಏನು ಮಾಡಬೇಕು, ಮಲ್ಟಿಪ್ಲೈ ಮಾಡಬೇಕು. 2/6 ಮಾಡಿದಾಗ 2 1 2, ದೆನ್ 6 2 12 ಬರ್ತದೆ. ಅದನ್ನು ಮತ್ತೆ ಛೇದ ಹೋಗ್ತದೆ, ಸೊ 2 1 2, 2 6 12, 1/6 ಬರ್ತದೆ. ದೆನ್ ಅದೇ ರೀತಿ ಶೇರ್ ಗೇನ್ಡ್ ಬೈ ಚಂದ್ರು ಮಾಡಬೇಕು. ಶೇರ್ ಗೇನ್ಡ್ ಬೈ ಚಂದ್ರು ಈಕ್ವಲ್ ಟು ಸೇಮ್ ಗೇನಿಂಗ್ ರೇಷಿಯೋ ಇರೋದು 1/2 ಇದೆ, ಸೊ 1/2 ಇಂಟು 2/6 ಬರ್ತದೆ, ಯಾಕಂದರೆ ಇದು ರಿಟೈರ್ಮೆಂಟ್ ಆಗಿರೋ ಪಾರ್ಟ್ನರ್ಸಿಂದ ಶೇರು. ಓಕೆ, ಆ ಶೇರನ್ನು ಹಾಕೋಬೇಕು. ದೆನ್ 2 1 2 ಬರ್ತದೆ, 6 2 12 ಬರ್ತದೆ, 2 1 2, 2 6 12, ಸೊ 1/6 ಬರ್ತದೆ. ಅದೇ ರೀತಿ ನ್ಯೂ ಶೇರ್ ಆಫ್ ಶಿವ, ಈಗ ನಮಗೇನು ಸಿಕ್ಕಿದೆ, ಶೇರ್ ಗೇನ್ಡ್ ಆರ್ ಅಕ್ವೈರ್ಡ್ ಸಿಕ್ತು. ಸೊ ಓಲ್ಡ್ ಶೇರ್ ನಮ್ಮ ಹತ್ರ ಇಲ್ಲೇ ಇದೆ ಓಲ್ಡ್ ಶೇರು. ಸೊ ಅದನ್ನು ಹಾಕ್ಕೊಂಡು ಮಾಡಿಬಿಟ್ಟು ಆಯ್ತು, ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯ್ತು. ಇವಾಗ ಈ ಫಾರ್ಮುಲಾಕ್ಕೆ ಬರಬೇಕು. ಸೊ ಆ ಫಾರ್ಮುಲಾ ಪ್ರಕಾರ ನ್ಯೂ ಶೇರ್ ಆಫ್ ಶಿವ ಈಕ್ವಲ್ ಟು, ಇಲ್ಲಿ ನೋಡಿ ಓಲ್ಡ್ ಶೇರ್ ಇರೋದು ಶಿವಾದು 3/6 ಇದೆ, 3/6 ಹಚ್ಕೊಂಡ್ವಿ, ಪ್ಲಸ್ ಫಾರ್ಮುಲಾ ಪ್ರಕಾರ ಪ್ಲಸ್ ಇದೆ. ದೆನ್ ಫಾರ್ಮುಲಾ ಪ್ರಕಾರ ಶೇರ್ ಗೇನ್ಡ್ ಬಂದಿರೋದು ಶಿವಾದು ಎಷ್ಟಿದೆ, ಈ 1/6 ತಂದ್ಕೋಬೇಕು, ಹಾಕಬೇಕು. ದೆನ್ ಇವಾಗ 6 ಮತ್ತು 6 ಲಸವನ್ನು ತೆಗೆದಾಗ 6 ಬರ್ತದೆ. ಸೊ ಕೆಳಗಡೆ ಬರ್ಕೊಂಡ್ವಿ, ಇಲ್ಲಿ 6 1 6, ದೆನ್ 6 1 6, 3 1 3, ಪ್ಲಸ್ 1 1 1, 3 1 4 ಆಗ್ತದೆ, 4/6 ಆಗ್ತದೆ, 4/6 ಆಗ್ತದೆ. ನೆಕ್ಸ್ಟ್ ಅದೇ ಥರ ನ್ಯೂ ಶೇರ್ ಆಫ್ ಚಂದ್ರು ಮಾಡಬೇಕು, ಅದನ್ನು ಕೂಡ ಸೇಮ್ ಮಾಡಬೇಕು. ಇಲ್ಲಿ ಓಲ್ಡ್ ಶೇರ್ ಇರೋದು ಚಂದ್ರದು 1/6 ಇದೆ, 1/6 ಹಾಕಿದ್ರೆ ಪ್ಲಸ್ ಇದೆ. ಶೇರ್ ಗೇನ್ ಇರೋದು 1/6 ಇದೆ, ಅದೇ 1/6 ಹಾಕಿದ್ರಾಯಿತು. ಇಲ್ಲಿ 6 ಬರ್ತದಲ್ಲ ಸಹ, ಮತ್ತು 6 1 ಬರ್ತದೆ, 1 ಇಂಟು 1 ಒಂದೇ ಬರ್ತದೆ, 1 1 1 ಬರ್ತದೆ, ಪ್ಲಸ್ ಇದೆ ಮೇಲೆ ಚಿಹ್ನೆ, ಪ್ಲಸ್ ಹಾಕಿದ್ರಾಯಿತು. ಸೊ 2 ಆಗ್ತದೆ, 2/6 ಆಗ್ತದೆ. ದೆನ್ ನಮ್ಗೆ ಬೇಕಾಗಿರೋದು ಏನಾಗಿತ್ತು, ಕ್ಯಾಲ್ಕುಲೇಟ್ ಮಾಡ್ತಿರೋದು NPSR, ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಆಫ್ ಶಿವ ಆ್ಯಂಡ್ ಚಂದ್ರು ಈಕ್ವಲ್ ಟು ಇದೆ 4/6 ಎಷ್ಟು 2/6. ಇದು ಮತ್ತೆ ಇದನ್ನು ಛೇದ ಹೋಗ್ತದೆ, ಛೇದ ಸೇಮ್ ಇರೋದ್ರಿಂದ ರೇಷಿಯೋದಲ್ಲಿ ಇದನ್ನು ಇಟ್ಟಾಗ ಏನು ಮಾಡ್ತೇವೆ, 4:2 ಆಗ್ತದೆ. ಮತ್ತೆ ಇದು ಛೇದ ಹೋಗ್ತದೆ, ಹೊಡಿಬೋದು ಇದನ್ನು. ಸೊ 2 1 ಆಗ್ತದೆ, 2 2 4 ಆಗ್ತದೆ. ಸೊ ಲಾಸ್ಟ್ ಫೈನಲ್ ಆನ್ಸರು 2:1 ಆಗ್ತದೆ.